ಕತ್ತೆ ಮೇಯಿಸ್ಕೊಂಡು ಒತ್ತೊತ್ತಿ ಸರಿಯಾಗಿ ಗೊತ್ತಿದ್ದಾನು. ಇವತ್ತು ಇಷ್ಟ ತಕ ಬಂದಿಲ್ವಲ್ಲ ಈ ಪರದೇಶ ಬಡ್ಡಿ ಮಗ ಎತ್ತೋದು ಅಂತ ನೋಡ್ಲಿ. ಓ ತಿಳಿತು, ಅವ್ರ ಅಮ್ಮೇನೋ ಪಳಾದ್ ಮಾಡಿ ದುಡಿಯೋ ಮಗ ಅದ ಅಂತೇಳಿ ಮನೆಗೆ ಕರ್ಕೊಂಡೋಗಿರ್ಬೇಕು. ಹೋಗ್ತೀನಿ ನೋಡಿಗೆ ಮಾಡ್ತೀನಿ ಪೂಜೆಗೆ. ಪೂಜ್ಯರೇ, ಇದು ಬಂದೆನು. ಅಲ್ಲ ಕಣಮ್ಮ, ಪರಸ್ಥಳ ಜನ ಹೆಂಗಮ್ಮ ನಂಬೋದು? ಒಂದೊತ್ತು ಎರಡೊತ್ತು ಮೂರೊತ್ತು ಊಟ ಕೊಟ್ಬಿಟ್ಟು ನಿನ್ ಮಗನ್ನ ಒಳ್ಳೆ ರಾಜ್ಕುಮಾರ ಸಾಕಿದ್ಕೆ ಏನು ಗೊತ್ತಿಲ್ಲಂಗ್ ನುಡಿಯ ಮಗ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡು ಹೋಗಿದ್ಯಲ್ಲಮ್ಮ. ಅಣ್ಣ, ನೀನು ಹೇಳುತ್ತಿರುವುದು ನನಗೊಂದು ಅರ್ಥವಾಗುತ್ತಿಲ್ಲವಣ್ಣ. ಅದ ಹೆಂಗಮ್ಮ ಅರ್ಥವಾಗದೆ? ಪತ್ತೆ ಇಲ್ದಂಗ್ ಮನೆಗೆ ಮಗನ್ ಕರ್ಕೊಂಡು ಹೋಗ್ಬಿಟ್ಟು. ಹಾಗಾದ್ರೆ ನನ್ನ ಮಗನು ನಿಮ್ಮ ಮನೆಯಲ್ಲಿಲ್ಲವೇ? ನಮ್ಮ ಮನೇಲಿ ನಿಲ್ಗೆ ಯಾಕ ಮೂಡಿಕೊಂಬತ್ತಿದ್ದೆ ನಾನು. ಅಯ್ಯೋ ವಿಧಿಯೇ, ಪರಸೇವೆಯನ್ನು ಅತಿ ಕಷ್ಟದಿಂದ ನಿರ್ವಹಿಸುತ್ತಿದ್ದರು. ಸುಕುಮಾರನಾದ ನನ್ನ ಮಗನನ್ನು ಕಳೆದುಕೊಂಡು ಪರದೇಶಿಯಾದನೆ. ಅಮ್ಮಣೆ, ಹಂಗಾರೆ ಇಲ್ಲಿ ಬರ್ಲಿವನವ? ಇಲ್ಲವಪ್ಪ, ಸತ್ಯವಾಗಿಯೂ ನಾನು ಸುಳ್ಳು ಹೇಳುವಳಲ್ಲ. ಅದರಂತೆ ನನ್ನ ಮಗನು ದಣಿಯಾಜ್ಞೆಯನ್ನು ಮೀರಿ ನಡೆಯುವನಲ್ಲ. ಇದೇನು ಸಂಶೋತ್ಪದವಾದ ಕಾರ್ಯವೂ ನಡೆದು ಹೋಗಿರುವುದಪ್ಪ. ಅಮ್ಮಣೆ, ಈ ತೋಟದ 500 ಹೇಳಿರ್ಕಣವ. ಈ ಈ ದನ ಮೇಯಿಸಿರ ಹುಡುಗರ ಜೊತೆಗೆ ಹೋದ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೇನಾದ್ರು ಹೋಗಿರ್ಬೇಕು ನೋಡ್ತೀನಿ ಕಣವ. ಅಯ್ಯೋ ಹಾಳು ಹುಡುಗ ಎಲ್ಲೋದ ಅಂತ ನೋಡ್ಲಿ. ಎಲ್ಲೆಲ್ಲಿ ಹುಡುಕಿ ಅಮ್ಮಣೆ, ನಿನಗೆ ಪುಸ್ತಕ ಆದಾಗಲ್ಲ ನೋಡವ. ಅಯ್ಯೋ ಎಲ್ಲೆಲ್ಲಿ ಹುಡುಕಿ ಹುಡುಗನ್ನ. ಅಯ್ಯೋ, ಪರಸೇವೆಯನ್ನು ಅತಿ ಕಷ್ಟದಿಂದ ನಿರ್ವಹಿಸುತ್ತಿದ್ದರು. ಸುಕುಮಾರನಾದ ನಿನ್ನನ್ನು ಕಳೆದುಕೊಂಡು ಪರದೇಶಿಯಾದನೆ. ಆಗಲಿ, ಜಾಗೃತಿಯಾಗಿ ಮನೆ ಕೆಲಸಗಳನ್ನು ಮುಗಿಸಿ ಮಗುವನ್ನು ಹುಡುಕುತ್ತಾ ಹೋಗುವಿನು. ಮಗು ಚತುರ, ಕೂಗುತ್ತಿರುವಳು ನಿನ್ನ ಎತ್ತ ತಾಯಿ. ಬೇಗ ಓಡಿ ಬಾ ಮಗು. ಮಗು ಚತುರ, ಇಂಥ ಸರ್ವತ್ತಿನಲ್ಲಿ ಕೂಗುತ್ತಿರುವರು ಯಾರಾಗಿರಬಹುದು? ಕೂಗುತ್ತಿರುವಳು ನಿನ್ನ ಎತ್ತ ತಾಯಿ. ಬೇಗ ಓಡಿ ಬಾ ಮಗು. ಭೂತಗಳೇನಾದರೂ ಇರಬಹುದೇ? ಮಗು ಚತುರ, ಅಲ್ಲ ಅಲ್ಲ, ಯಾರೋ ಸ್ತ್ರೀ ಧ್ವನಿಯಂತೆ ಕಾಣುತ್ತಿರುವುದು. ಹತ್ತಿರಕ್ಕೆ ಹೋಗಿ ನೋಡಬೇಕು. ಅಮ್ಮ, ಯಾರಮ್ಮ ನೀನು? ಇಂಥ ಸರ್ವತ್ತಿನಲ್ಲಿ ಹೆಂಗಸಾದ ನೀನು ಇಲ್ಲಿಗೆ ಬರಲು ಕಾರಣವೇನು ತಾಯಿ? ಅಪ್ಪ, ನಿತ್ಯವೂ ಕತ್ತೆಗಳನ್ನು ಮೇಯಿಸಲು ಇಲ್ಲಿಗೆ ಬರುತ್ತಿದ್ದನು. ನನ್ನ ಮಗನು ಈ ದಿನ ಬಾರದೆ ಹೋದ್ದರಿಂದ ಪರಗೃಹದಲ್ಲಿ ಸೇವೆ ಮಾಡುತ್ತಿದ್ದ ನಾನು ಕೂಡಲೇ ಬರಲು ಅವಕಾಶವಾಗದೆ ದಣಿಯಾಜ್ಞೆಯನ್ನು ಪಡೆದು ಪುತ್ರ ವಾತ್ಸಲ್ಯದಿಂದ ಆತನನ್ನು ಹುಡುಕಿಕೊಂಡು ಬಂದೆನಪ್ಪ. ಇದೇ ನನ್ನ ವಿಚಾರ. ಏನು ಏನು ನಿತ್ಯವನ್ನು ಕತ್ತೆಗಳನ್ನು ಮೇಯಿಸಲು ಬರ್ತಿದ್ದವನು ನಿನ್ನ ಮಗನೇ? ಹೌದಪ್ಪ, ನಾವಿರುವುದು ದಿಕ್ಕಿಲ್ಲದ ಪರದೇಶಿಗಳು. ನನ್ನ ಮಗನನ್ನು ಸಾಕುವುದಕ್ಕೆ ಶಕ್ತಿ ಇಲ್ಲದೆ ಈ ಊರಿನ ಮಡಿವಾಳನ ಮನೆಯಲ್ಲಿ ಬಿಟ್ಟಿದ್ದೇನಪ್ಪ. ಆತನೇ ನನ್ನ ಮಗನು. ಅಮ್ಮ, ನಿನ್ನ ಮಗನು ನಮ್ಮ ತೋಟದೊಳಕ್ಕೆ ಬಂದು ಪರಿಪಕ್ವವಾಗಿದ್ದ 2 ಚಿಪ್ಪು ಬಾಳೆಹಣ್ಣುಗಳನ್ನು ಕದ್ದು ತನ್ನ ಕಂಬಳಿಯಲ್ಲೇ ಬಚ್ಚಿಟ್ಟಿದ್ದನು. ಇದರ ಸುಳಿವನ್ನರಿತ ನಾನು ಆತನನ್ನು ಎಷ್ಟೇ ವಿಚಾರಿಸಿದರು ಏನು ಮಾಡಿದೆಯಪ್ಪ? ಕದಿಯಲಿಲ್ಲವೆಂದೇ ಸಾರಿಸಿಬಿಟ್ಟನು. ಆಗ ನಾನು ಸುಳ್ಳು ಹೇಳಿದ ಪಾಪಕ್ಕಾಗಿ, ಕಳ್ಳತನ ಮಾಡಿ ತಪ್ಪಿಗಾಗಿ
ಆತನಿಗೆ ತಕ್ಕ ಶಿಕ್ಷೆಯಾಗಬೇಕೆಂದು ಏನು ಮಾಡಿದೆಯಪ್ಪ? ಆ ಸುಳೆ ಕರಗಳನ್ನು ಎಂತಹ ಕಷ್ಟ ಪರಂಪರೆಗಳು ಒದಗಿದರು. ನಿನ್ನ ಮುಖವನ್ನು ನೋಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ ನಾನು ಈಗ ನಿನ್ನ ಅಂಗಹೀನ ಕರಗಳನ್ನು ನೋಡಿ ಹೇಗೆ ಜೀವಿಸಲಿ ಕುಮಾರ? ಈಗ ನನ್ನ ಮಗನು ಯಾವ ಕಡೆ ಹೋದನು? ದಯವಿಟ್ಟು ಹೇಳಪ್ಪ, ನಿನಗೆ ಬಹಳ ಅಪ್ಪ. ಸತ್ಯವಾಗಿಯೂ ನನ್ನ ಮಗನಿಂದ ಈ ಕಾರ್ಯವು ನಡೆದಿಲ್ಲವಪ್ಪ, ಇದು ಸತ್ಯ. ನಾನು ಎಂತಹ ಕಾರ್ಯವನ್ನು ಮಾಡಿ ಇವರು ಒಳ್ಳೆಯ ಸಾಧುಗಳಂತೆ ಕಾಣುತ್ತಿರುವುದಲ್ಲ. ಅಮ್ಮ ನೋಡಮ್ಮ, ಇನ್ನು ದುಃಖಿಸಿ ಫಲವಿಲ್ಲ. ನಿನ್ನ ಮಗುವನ್ನು ಹುಡುಕೋಣ, ಬಾರಮ್ಮ, ಹೋಗೋಣ, ಬಾರಮ್ಮ. ಯಾವ ಕಡೆ ಹೋದನಪ್ಪ? ದಯವಿಟ್ಟು ಹೇಳಪ್ಪ. ಬಾರಮ್ಮ, ಕರ್ಕೊಂಡು ಹೋಗ್ತೀನಿ, ಬಾರಮ್ಮ. ಕೂಗುತ್ತಿರುವಳು ನಿನ್ನ ಎತ್ತ ತಾಯಿ, ಬೇಗ ಓಡಿ ಬಾ ಮಗು. ಮಗು ಚತುರ, ಅಮ್ಮ ಯಾವ ಕಡೆ ಹೋದನಪ್ಪ? ಅಮ್ಮ ಅಲ್ಲಿ ನೋಡಮ್ಮ ಅಮ್ಮ ಮಗು, ಅಲ್ಲಿ ನೋಡಮ್ಮ. ಆ ಮುದುಕರ ಪೊರನಲ್ಲಿ ಕೊರಗುತ್ತಾ ಒದ್ದಾಡು ಚಂದ್ರ. ಅಮ್ಮ ಮಗು, ಅಮ್ಮ ಅಯ್ಯೋ ಮಗುವೇ, ಕಳ್ಳತನ ಮಾಡಿದ ದೋಷದ ವಿಮುಕ್ತಿಗಾಗಿ ಕೋಮಲವಾದ ನಿನ್ನ ಅಂಗಹೀನ ಕರಗಳನ್ನೇ ಕಳೆದುಕೊಂಡು ನಿನ್ನ ಜೀವನ ಸರ್ವಸ್ವವನ್ನೇ ಹಾಳು ಮಾಡಿಕೊಂಡಿಯ ಮಗು. ಮುಂದೆ ನಮ್ಮಗಳ ಗತಿ ಏನು ಮಗು? ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗಿ ಹಣ್ಣುಗಳನ್ನು ಕದಿಯಲಿಲ್ಲವಮ್ಮ. ಯಮನಿಗೆ ಯಮನಂತಿರುವ ಈ ತೋಟದ ಕಾವಲುಗಾರನು ಚೆನ್ನಾಗಿ ವಿಚಾರಿಸಿದೆ. ಕಡುಕೋಪದಿಂದ ನನ್ನ ಕರಗಳನ್ನು ಕತ್ತರಿಸಿ ಬಿಟ್ಟರಮ್ಮ. ಅಮ್ಮ, ಉರಿ ದುಡುಕಿ ಪರರನ್ನು ನಿಂದಿಸಬಾರದಪ್ಪ. ನಮ್ಮ ಕರ್ಮ ಜೀವನವು ಹೀಗಿರುವಲ್ಲಿ ಮಾಡತಕ್ಕದ್ದೇನು? ನಡಿ, ದಣಿಯಾದ ರಾಮ ಜಯಿಸರ ಮನೆಯನ್ನು ಸೇರದಿದ್ದರೆ ಅವರು ನಮ್ಮನ್ನು ಬಹಳ ದಂಡಿಸುವರಪ್ಪ. ನಡೆ, ನಿನ್ನನ್ನು ಎತ್ತಿಕೊಳ್ಳುವೆನು, ಮನೆಗೆ ಹೋಗೋಣ. ಎಂತಹ ಒಳ್ಳೆ ಸಾಧುಗಳಂತೆ ಕಾಣುತ್ತದೆ.
ಅಲ್ಲದೆ ಈಕೆಯ ಮಾಂಗಲ್ಯವು ಎಷ್ಟು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದು. ಎಲ್ಲ ಸಾಧ್ವಿ, ನಿಲ್ಲು. ನಿನ್ನ ಕೊರಳಿನಲ್ಲಿರುವ ಮಾಂಗಲ್ಯವು ನನ್ನ ಕರದಬಿಡಿಗಿಂತಲೂ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ, ಏನಿದು ಆಶ್ಚರ್ಯ. ಅಯ್ಯ, ಅನ್ಯಾಯವಾಯಿತು. ಈ ನನ್ನ ಮಾಂಗಲ್ಯವು ಈತನಿಗೆ ಹೇಗೆ ಗೋಚರಿಸಿತು? ನನ್ನ ಪತಿಯಾದ ಸತ್ಯವ್ರತನಿಗೊಬ್ಬನಿಗಲ್ಲದೆ ಮತ್ಯಾರಿಗೂ ಗೋಚರಿಸಿದಿರಲಿ ಎಂದು ಭವಾನಿ ಕೊಟ್ಟವರ ಊಹು ಇದ್ದು ನಿಷ್ಫಲವಾಯಿತೆ. ಆಹಾ, ಏನಿದು ವಿಚಿತ್ರ. ಈಕೆಯು ನನ್ನ ಪ್ರಿಯ ಚಂದ್ರಹಾಸೆ, ಈ ಬಾಲಕನು ನನ್ನ ಕುಮಾರನೇ. ಹೌದು ಹೌದು, ಈಕೆಯೇ ನನ್ನ ಪ್ರಿಯ ಚಂದ್ರಹಾಸೆ, ಈ ಬಾಲಕನು ನನ್ನ ಕುಮಾರನೇ. ಅಯ್ಯೋ ಪರಮಾತ್ಮ, ಜನಿರಾಜ, ನಾನು ಇಂಥವರೆಂದು ಇವರಿಗೆ ತಿಳಿಯುವ ಮೊದಲೇ ನನ್ನ ದಿವ್ಯ ಜ್ಯೋತಿ ಹಾರಿ ಹೋಗಲಿಲ್ಲಬೇಕೆ. ಅಯ್ಯ, ನೀನು ಯಾರು? ನನಗೆ ಸಂಶಯ ತೋರುತ್ತಿರುವುದು. ನಿನ್ನ ನಿಜ ಸ್ಥಿತಿಯನ್ನು ವಂಚನೆ ಇಡದೆ ಹೇಳಪ್ಪ. ಇದು ಶ್ರೀಹರಿಯ ಮೇಲೆ ಹಾಣೆ ಇಟ್ಟಿರುವೆನು. ನಾನು ಎಂತಹ ಉಭಯ ಸಂಕಟಕ್ಕೊಳಗಾದೆ. ನಾನು ಇಂಥವರೆಂಬುದು ಇವರಿಗೆ ಹೇಗೆ ಹೇಳಲಿ? ಅದೇತಕ್ಕೆ ಹೇಳಬಾರದು? ಅಯ್ಯ, ಏತಕ್ಕೆ ಸಂಕೋಚ ಭಾವದಿಂದ ವರ್ತಿಸುತ್ತಿರುವೆ? ಸತ್ಯವನ್ನು ಹೇಳಪ್ಪ. ಹೇಳುವೆ. ಅಮ್ಮ, ನೀನು ಅವನ ಸಮೀಪಕ್ಕೆ ಹೋಗಬೇಡಮ್ಮ. ನಿನ್ನ ಮೇಲೇನಾದರೂ ತಪ್ಪನ್ನು ಉರಿಸಿ ಕೈಯನ್ನು ಕಾಲನ್ನು ತೆಗೆದು ಬಿಡುವನಮ್ಮ. ಅವನು ಮನುಷ್ಯನಲ್ಲಮ್ಮ, ಚಂಡಾಳಮ್ಮ, ಚಂಡಾಳ. ಹೌದು, ನಿನ್ನ ಮಾತು ಸತ್ಯ. ಕೋಪವೆಂಬ ಕಾಡಿಗಿಚ್ಚಿಗೆ ಬಲಿಯಾಗಿ ಪೈಶಾಚಿ ವೃತ್ತಿಯನ್ನನುಸರಿಸಿ ಪಾಪ ಭೀತಿಗಳ ಭಯವಿಲ್ಲದಂತೆ ನಿನ್ನ ಕರಗಳನ್ನು ತುಂಡರಿಸಿದ ನಿನ್ನ ತಂದೆ ಪಾಪಿ ಸತ್ಯವ್ರತ. ನೀವಿಲ್ಲಿ ವಾಸ ಮಾಡಲು ಕಾರಣವೇನು ಪ್ರಿಯ? ನಾಡಕಾಂತೆ, ಏನಿದೆ ಹೇಳಿ. ನಿನ್ನನ್ನಗಲಿದ ನಾನು ನಾನಾ ಕಷ್ಟಗಳನ್ನು ಅನುಭವಿಸಿ ಕಡೆಗೆ ಜೀವನಕ್ಕೆ ಮಾರ್ಗವಿಲ್ಲದೆ ಈ ರಾಮಾಗೋಯಿಸರ ತೋಟದ ಕಾವಲುಗಾರನಾಗಿ ಇಲ್ಲಿಯೇ ಕಾಲವನ್ನು ಕಳೆಯುತ್ತಿರುವೆ. ಅದು ಹೇಗಾದರೂ ಆಗಲಿ, ನಾವೆಲ್ಲರೂ ಒಂದು ಗೂಡಿದ ಈ ದಿನವೇ ಶುಭ ದಿವಸವು. ಇದೆಲ್ಲವೂ ಆ ಪರಮಾತ್ಮ ಶನಿದೇವರದ ಮಹಿಮೆಯಲ್ಲದೆ ಮತ್ತೆ ಬೇರೆಯಲ್ಲ. ಆಗಲಿ, ನಮ್ಮ ಕಷ್ಟಗಳು ಪಾರಾಗುವವರೆಗೂ ನಾವು ಇಂಥವರೆಂಬುದು ಯಾರಿಗೂ ತಿಳಿಯಕೂಡದು. ನೀವಿನ್ನು ಹೊರಡಿ. ಹಾಗೆ ಪುತ್ರ, ಹಾಗೆಯೇ ಆಗಲಿ. ಆಳು ಮಂಡ್ಯದಲ್ಲಿ ಹೋಯ್ತು ಕಾಣಲ್ಲಪ್ಪ.
ಗಂಡ ಹೇಳಪ್ಪಾಜಿ. ಎಲ್ಲೋಗಿದೆ ಇಷ್ಟೊಂದು ನೋಡು ಅಪ್ಪಾಜಿ. ಈ ದಿನ ರಾತ್ರಿ ನನ್ನ ಕನಸಿನಲ್ಲಿ ಹಾ ಒಂದು ವಿಚಿತ್ರವಾದ ಕನಸನ್ನು ಕಟ್ಟಿದ ಕಣ. ಅದು ಸುಳ್ಳು ನಿಜವೋ ತಿಳಿದಾಗಿದೆಯಲ್ಲ. ಅದೆಂತ ಕನ್ಸಪ್ಪಾಜಿ ಎಷ್ಟೊತ್ನಾಗ? ರಾತ್ರಿ ನನ್ನ ಕನಸಿನಲ್ಲಿ ಹಾ ಧರ್ಮ ದೇವತೆ ಪ್ರತ್ಯಕ್ಷಳಾಗಿ, ಹಿರೇ ಬ್ರಾಹ್ಮಣನಿ, ನಿಮ್ಮ ತೋಟದಲ್ಲಿ ಕಾವಲುಗಾರನಾಗಿರುವನೇ ಈ ಕಳಿಂಗಪುರದ ಅರಸನಾದ ಸತ್ಯವ್ರತ ಮಹಾರಾಜ. ನಿನ್ನ ಮನೆಯಲ್ಲಿ ದಾಸಿ ಆಗಿರುವ ಆತಳೇ ಈ ಕಳಿಂಗಪುರದ ಅರಸನಾದ ಧರ್ಮಪತ್ನಿ ಚಂದ್ರಾಸಿ. ಕರಗಳನ್ನು ಕಳೆದುಕೊಂಡಿರುವ ಆತನೇ ಆತನ ಮಗ ಕುಮಾರ ಚತುರ. ಇದೆಲ್ಲವೂ ಆ ಮಹಾಮನಾದ ಶನಿದೇವನನ್ನು ನಿಂದಿಸಿದ ದೋಷಕ್ಕೊಳಗಾಗಿ ನಾನಾ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಬಂದು ನಿನ್ನಲ್ಲಿ ಸೇರಿರುವುದು. ಆದ್ದರಿಂದ ನೋವಿಸದೆ ಕೃಪೆಯಿಂದ ಕಾಪಾಡಿ ಶ್ರೇಯಸ್ಸುಂಟಾಗುವುದೆಂದು ಹೇಳಿ ಅದೃಷ್ಟಳಾದಳು. ಇದು ಸುಳ್ಳು ನಿಜವೋ ತಿಳಿಯಾಗಿದೆಯಲ್ಲೋ? ಅಪ್ಪಾಜಿ, ನೀನು ಹೇಳೋದಲ್ಲ ರಾತ್ರಿ ಕನಸಿನಲ್ಲಿ ಕಂಡ ಭತ್ತಕ್ಕೆ ಹಗಲು ಗೋಣೆ ಹಾಸಿದ್ರೆಂಬ ಗಾದೆಗೆ ಸರಿವಾಯಿತು. ಇದೆಲ್ಲ ನೀನ್ ಚಪಲ ಅಪ್ಪಾಜಿ, ಚಪಲ. ಗಂಡ ಅಪ್ಪಾಜಿ, ನೀನಿನ್ನು ಹುಡುಗ, ವ್ಯವಹಾರ ದೃಷ್ಟಿ ನಿನಗೆ ಗೊತ್ತಿಲ್ಲ. ಈಗಲೇ ಹೋಗಿ ಆ 3 ಜನರನ್ನು ನಾನಿರುವ ಸ್ಥಳಕ್ಕೆ ಕರೆದುಕೊಂಡು ಬಾ. ಉಪಾಯ ಅಂತರದಿಂದ ಅವರ ರಹಸ್ಯ ಏನೆಂಬುದು ತಿಳಿದುಕೊಳ್ಳುವುದು. ಅದೇ ಆಗ್ಲಿ ಅಪ್ಪಾಜಿ. ಪೂಜ್ಯರೇ, ನನ್ನ ನೇತಿಗೆ ಕರೆಸಿದಿರಿ? ಅಯ್ಯ, ನೀನೇನು ತಪ್ಪಿದವನು ಮಾಡಿಲ್ಲ, ಭಯಪಡಬೇಡ. ನಿಮ್ಮಲ್ಲಿ ಒಂದು ಆಂತರ್ಯ ತಿಳಿಯಲು ನಾನು ಕರೆತಿರುವನು. ನನ್ನೊಡನೆ ನಿಮ್ಮ ಆಂತರ್ಯ ಮರಮಾತದೆ ಹೇಳಿ. ಪೂಜ್ಯರೇ, ನಾನೋರ್ವ ತಿರುಕ. ದೇಹಿಗಳ ವ್ಯವಸ್ಥೆಯು ನಾನಾ ವಿಧವಾಗಿರುವುದು. ಅದನ್ನು ಕೇಳಿ ನಿಮಗಾಗುವ ಪ್ರಯೋಜನವಾದರೂ ಏನು? ಅಯ್ಯ ಮಹಾರಾಜ. ಮಹಾರಾಜ ಈ ತಿರುಕ? ಹೌದು, ಈ ಕಳಿಂಗಪುರದ ಅರಸನಾದ ಸತ್ಯವ್ರತ ಮಹಾರಾಜ. ಈಕೆಯೇ ನಿನ್ನ ಧರ್ಮಪತ್ನಿ ಚಂದ್ರಹಾತಿ. ಈ ಬಾಲಕನೇ ನಿನ್ನ ಕುಮಾರ ಚತುರ. ಇದೆಲ್ಲವೂ ರಾತ್ರಿ ನನ್ನ ಕನಸಿನಲ್ಲಿ ಧರ್ಮ ದೇವತೆ ಪ್ರತ್ಯಕ್ಷಳಾಗಿ ಈ ವಿಚಾರವನ್ನು ತಿಳಿಸಿ ಅದೃಷ್ಟಳಾದವು. ಆದ್ದರಿಂದ ನೀವು ಸತ್ಯವಾದಿಗಳೇ ಆದ ಪಕ್ಷದಲ್ಲಿ ನನ್ನೊಡನೆ ನಿಮ್ಮ ನಿಜಾಂಶವನ್ನು ವ್ಯಕ್ತಪಡಿಸಿ. ಅಯ್ಯೋ, ನಾನು ಎಂತಹ ಉಭಯ ಸಂಕಟಕ್ಕೊಳಗಾದೆ. ಏನು ಮಾಡಲು? ನಿಜಾಂಶವನ್ನು ಹೇಳಿದ್ದರೆ ಇದಿಲ್ಲ, ಆಗಲಿ ಹೇಳುವೆನು. ಪೂಜ್ಯರೇ, ನೀವು ಹೇಳಿದಂತೆ ನಾನೇ ಆ ಮಹಾರಾಜ ಈ ತಿರುಕ. ಈಕೆ ನನ್ನ ಪ್ರಿಯ ಚಂದ್ರಹಾಸೆ. ಈ ಬಾಲಕನು ನನ್ನ ಕುಮಾರನೇ. ಆದರೆ ನಮ್ಮ ಕಷ್ಟಗಳು ಪಾರಾಗುವವರೆಗೂ ನಾವು ಇಂಥವರೆಂಬುದು ಯಾರಿಗೂ ತಿಳಿಸಕೂಡದು. ಇದೇ ನನ್ನ ಪ್ರಾರ್ಥನೆ. ಅಯ್ಯ ಮಹಾರಾಜ, ಈ ವಿಷಯದಲ್ಲಿ ಸ್ವಲ್ಪನೂ ನೀನು ಸಂಕೋಚ ಪಡಬೇಡ. ನೀವುಗಳು ಇಂದಿನಂತೆ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ತೋಳದಲ್ಲಿ ವಾಸವಾಗಿರಿ. ನಿಮಗೇನು ಬೇಕಾದ್ರೂ ನಾನು ಸಹಾಯ ಮಾಡುತ್ತೇನೆ, ತಿಳಿಯಿತೆ? ಸಂತೋಷ, ಆಗಬಹುದು. ಆದರ ಪತ್ನಿ ಆ ಚಂದ್ರ ಆಸೆ, ಇವಳ ಮಗ ಚಂದ್ರ. ಇದುವರೆಗೂ ಕೊಟ್ಟ ಕಷ್ಟಗಳೆಲ್ಲವೂ ನಿಷ್ಫಲವಾದವೇ. ನನ್ನ ಛಲವೇ ಸಾಧ್ಯವಾಗಲಿಲ್ಲ. ಕಡೆಗೆ ಅಗಲಿದ್ದ ಸರಿಪುತ್ರರು ಒಂದುಗೂಡಿ ಸಂತೋಷದಿಂದಿರುವಂತಾಯ್ತೆ ಬರೆದು ನನ್ನ ಛಲವೇ ಸಾಧ್ಯವಾಗಲಿಲ್ಲ. ಹಿಂದೆ ಸುರಸಭೆಯಲ್ಲಿ ಆ ವಸಿಷ್ಠರೊಡನೆ ಗೈದ ಶಪಥವು ಮಣ್ಣು ಹೂಡಿದಂತಾಯ್ತು. ಎಲ್ಲವೂ ಆ ಸತ್ಯವ್ರತರ ಸತ್ಯ ಪ್ರಭಾವ ಹೊರತು ಮತ್ತೆ ಬೇರೆಯಲ್ಲ. ಈಗ ಇದಕ್ಕೊಂದು ತಂತ್ರವನ್ನು ಮಾಡಲೇಬೇಕು. ಈಗ ಈ ಊರಿನ ಭಾರೀ ವರ್ತಕನಾದ ಮಹಾಶಿವು ತನ್ನ ಮಗನ ಹುಟ್ಟಿದ ಹಬ್ಬವನ್ನು ಬಹಳ ವಿಜೃಂಭಣೆಯನ್ನು ಈ ವ್ಯಾಜ್ಯವನ್ನು ಮಾಡಿಕೊಂಡು ಇವರುಗಳು ಇದುವರೆಗೂ ಅನುಭವಿಸದಂತಹ ಕ್ರೂರ ಫಲವನ್ನು ಅನುಭವಿಸುವಂತೆ ಮಾಡುವನು. ಈ ಕಾರ್ಯವನ್ನು ಮಾಡುವನು.
ಕುಮಾರನಿಗೆ ಹುಟ್ಟಿದ ಬಂಡಗನು ಓಟನದಿ ಒಬ್ಬ ಕೂಲಿ ಮನುಷ್ಯರು ಕಾವಚ್ಚನು ಯಾರೋ ಸಿಕ್ಕలేదు ఏం చేస్తూ ఎవరో వస్తున్నారు రాని రాని ఓహ్ ನಮ್ಮೂರಿನ ರಾಮಾಜೋಯ್ಸರು ದಂಡಮ್ ದೇವರಾ ದಂಡಮು. ಓ ದಂಡಮು ಏನ್ ಸಟ್ರೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಬಿಡಿ ಬಿಡಿ ಬರ್ತಲ್ಲ, ಏನ್ ಸಮಾಚಾರ? ಏನೂ ಇಲ್ಲ. ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ. ಗೋಧಿಯನ್ನು ಬಿಸಲು ಒಬ್ಬ ಇಷ್ಟಾಂಗ ದಾಸಿ ಬೇಕಾಗಿತ್ತು. ಹಾಗೆ ಹುಡ್ಕೊಂಡು ಮುಂದೆ ಯಾರೂ ಸಿಗ್ಲಿಲ್ವಲ್ಲ. ಅಯ್ಯೋ, ಇಷ್ಟಕ್ಕೇಗೆ ಇಷ್ಟೊಂದು ಹೇಳ್ತೀನಿ. ನಮಗೆ ಬಂದ ಕಷ್ಟ ನಿಮ್ಮದಲ್ಲವೇ, ನಿಮಗೆ ಬಂದ ಕಷ್ಟ ನಮ್ಮದಲ್ಲವೇ. ನಮ್ಮ ಮನೆಯಲ್ಲಿ ಒಬ್ಬ ನಿಷ್ಠಾವಂತ ದಾಸಿ ಇದ್ದಾಳೆ. ಆ ದಾಸಿಯನ್ನು ಕರೆದುಕೊಂಡು ಹೋಗಿ ನಿಮ್ಮ ಕೆಲಸವನ್ನು ಮುಗಿಸಬೇಕು, ತಿಳಿಯಿತೆ? ಹಾಗೆ ಯಾರಿ ದಂಡದೇವರಾ ದಂಡಮು ದಂಡಮು. ಅಮ್ಮ ದಾಸಿ, ಮಗು ಅಳುತ್ತಿದೆ, ನನಗೆ ಕೈ ಬಿಡವಿಲ್ಲ. ಒಳಗಡೆ ಕೆಲಸ ಜಾಸ್ತಿ ಇದೆ. ಮಗುವನ್ನು ನಿನ್ನ ಪಕ್ಕದಲ್ಲಿ ಮಲಗಿಸಲು ಹಾಗೆ ಗೋಧಿ ಬಿಸಿದ ನೋಡ್ಕೊಳ್ಳೇರಮ್ಮ. ಹಾಗೆ ಆಗಲಿ ತಾಯಿ, ನೀವಿನ್ನು ಎಲ್ಲೇ ದಾಸಿ, ಮಗುವಿನ ಕೈಲಿ ಬಂಗಾರ ಗಿಲ್ಕಿಯನ್ನು ಕೊಟ್ಟಿರ್ತಮ್ಮ, ಬಹಳ ಜೋಪಾನವಾಗಿ ನೋಡಿಕೊ. ಹಾಗೆ ಆಗಲ್ಲಮ್ಮ, ಹಾಗೆ ಆಗಲಿ. ಅಯ್ಯೋ ಪರಮಾತ್ಮ, ಏನಿದು ವಿಚಿತ್ರ.
ಗೋಡೆಗೆ ನೇತು ಹಾಕಿದ ಚಿತ್ರಪಟದ ನವಿಲು ಜೀವ ಸಹಿತವಾಗಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲಿಕಿಯನ್ನು ಸೆಳೆದು ನುಂಗಿ ಅದೇ ಚಿತ್ರಪಟದಲ್ಲಿ ಐಕ್ಯವಾಯಿತಲ್ಲ. ಶೆಟ್ಟಿ ಹೆಂಡತಿಯು ಬಂದು ಕೇಳಿದರೆ ಯಾವ ಪ್ರತ್ಯುತ್ತರವನ್ನು ಹೇಳಲಿ? ಗೋಡೆಗೆ ನೇತು ಹಾಕಿದ ಚಿತ್ರಪಟದ ನವಿಲು ಜೀವ ಸಹಿತವಾಗಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲಿಕೆಯನ್ನು ಸೆಳೆದು ನುಂಗಿ ಅದೇ ಚಿತ್ರಪಟದಲ್ಲಿ ಐಕ್ಯವಾಯಿತೆಂದು ಹೇಳಿದರೆ ಅವರು ನಂಬುವರೇ? ಖಂಡಿತವಾಗಿಯೂ ನಂಬಲಾರರು. ಮುಂದೆ ಇವರಿಂದ ಎಂತ ಕಷ್ಟ ಅವಮಾನಗಳಿಗೆ ಗುರಿಯಾಗಿ ಘೋರ ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವುದೋ ಕಾಣೆನಲ್ಲ. ಅಮ್ಮ ದಾಸಿ, ಮಗು ಏನಾದ್ರೂ ಅಳುತ್ತೇನಮ್ಮ? ಮಗು ಏನು ಹೊಳಲಿಲ್ಲ ತಾಯಿ. ಮಗುವಿನ ಕೈಯಲ್ಲಿ ಆಡಲು ಕೊಟ್ಟಿದ್ದ ಬಂಗಾರದ ಗಿರಿಕಿ ಏನಾಯ್ತಮ್ಮ? ಅದೋ ನೋಡಿ, ಏನ್ ಅಲ್ಲಿಟ್ಟಿದ್ಯೋ? ಗೋಡೆಗೆ ನೇತುವಾಗಿದ್ದ ಚಿತ್ರಪಟದ ನವಿಲು ಜೀವ ಸಹಿತವಾಗಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲಿಕಿಯನ್ನು ಸೆಳೆದು ನುಂಗಿ ಅದೇ ಚಿತ್ರಪಟದಲ್ಲಿ ಐಕ್ಯವಾಯಿತು ತಾಯಿ. ಏನೇ ಎಂತ ಮಾಯಾಂಗಿಡೆ ನೀನು! ಚಿತ್ರದಲ್ಲಿರುವ ನವಿಲು ಹಾರಿ ಬಂದು ಗಿಲಿಕಿಯನ್ನು ಸೆಳೆದು ನುಂಗಿ ಹಾರಿ ಹೋಯ್ತಂದ್ರೆ ನೀನು ಹೇಳುವ ಮಾತಿನಲ್ಲಿ ಎಷ್ಟು ನಿಜ ಇರಬಹುದು? ನ್ಯಾಯವಾಗಿ ಗಿಲಿಕಿಯನ್ನು ಕೊಟ್ಟು ಬಿಡು, ಇಲ್ಲವಾದರೆ ನಿನಗೆ ತಕ್ಕ ಪ್ರಾಯಶ್ಚಿತವಾಯಿತು. ಎಚ್ಚರ! ಸತ್ಯವಾಗಿಯೂ ನಿಮ್ಮ ಗಿಲಿಕೆಯನ್ನು ಕದಿಯಲಿಲ್ಲ ತಾಯಿ, ಇದು ಸತ್ಯ. ಸಾಕು, ಬಾಯಿ ಮುಚ್ಚೆ. ನಿನ್ನನ್ನು ಹೀಗೆ ಕೇಳಿದರೆ ಕೊಡುವುದಿಲ್ಲ. ಇರು, ನಮ್ಮ ಯಜಮಾನನ್ನು ಕರೆದುಕೊಂಡು ಬರ್ತೇನೆ. ಯಜಮಾನ್ರೇ, ಯಜಮಾನ್ರೇ! ಈ ಗಾಬರಿ ಕೂತಾವು ಚೂಡಿ ಅಂಡಿ ಬಿಡ್ಲಿ ಏಡಿಸ್ತಾ ಉಂಟೆ. ఈ బిడ్డలో ఈ దాసి పక్క బండి పెట్టి బిడ్లి చేతల గిలికి ఇచ్చి చూసుకోమని చెప్పి లోపలపై పని చేసి వచ్చి చూస్తే బిడ్లి చేతల గిలికి లేదు. ఈ దాసి అడుగుదే చిత్రపటంలో నవిలు హారి వచ్చి బిడ్లి చేతల గిలికి పీకి హారిపోయినట్టు చెప్తున్నారు. అదేం అడగండి. ಏನಮ್ಮ ನೀನು ಹೇಳುತ್ತಿರುವ ಮಾತಿನಲ್ಲಿ ಎಷ್ಟು ಸತ್ಯವಿರಬಹುದು? ಎಲ್ಲಿಯಾದರೂ ಗೋಡೆ ನೇತು ಹಾಕಿರುವ ಚಿತ್ರಪಟ ನವಿಲು ಜೀವ ಸಹಿತವಾಗಿ ಹಾರಿ ಬಂದು ಗಿಲಿಕೆಯನ್ನು ಸೆಳೆದು ನಿಂದರೆ ಯಾರಾದರೂ ಅಂತಾರಮ್ಮ? ಪೂಜ್ಯರಿ, ನಾನು ಹೇಳುವುದು ಸತ್ಯ. ನಿಮ್ಮ ಗಿಲಿಕೆಯನ್ನು ಶ್ರೀಹರಿಯ ಪಾದ ಸಾಕ್ಷಿಯಾಗಿಯೂ ಕದಿಯಲಿಲ್ಲ, ಇದು ಸತ್ಯ. ಇವಳು ಪಕ್ಕಾಕೊಳ್ಳಿ ಅತಿ ವಿನಯಂ ಧೂರ್ತ ಲಕ್ಷಣ. ನಿಮ್ಮಂತೆ ಮಾತಿನಲ್ಲಿ ಬಹಳ ತಲಪಿದಳು. ಆಗಲಿ. ಏ ಇಮಾಮ್, ಈ ದಾಸಿಯ ಗಣನನ್ನು ಕರ್ಕೊಂಡು ಬಾ ಇಲ್ಲಿ. ಪೂಜ್ಯರಿ, ನನ್ನ ನೇತಿಗೆ ಕರೆಸಿರಿ. ನಿನ್ನ ಹೆಂಡತಿ ಮಾಡಿ ಕೆಲಸ ನೋಡಿದ್ದೇನೆಯಾ? ಪೂಜ್ಯರಿ, ನನ್ನ ಹೆಂಡತಿಯು ಅಂತಹ ಕಾರ್ಯವನ್ನೇನು ಮಾಡಿರುವುದು ನನಗೇನನ್ನು ತಿಳಿಯದು. ನನ್ನ ಮಗು ಉಳಿದಿದ್ದಂತೆ ಆ ಮಗುವನ್ನು ತಂದು ನಿನ್ನ ಹೆಂಡತಿಯ ಪಕ್ಕದಲ್ಲಿ ಮಲಗಿಸಿ ಮಗುವಿನ ಕೈಗೆ ರಂಧ ಖಚಿತವಾದ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಒಳಗಡೆ ಹೋಗಿ ಕೆಲಸನೆಲ್ಲ ಪೂರೈಸಿಕೊಂಡು ಬಂದು ಗಿಲಿಕೆಯನ್ನು ಕೇಳಿದರೆ ನೀವು ಗೋಡೆಗೆ ನೇತು ಹಾಕಿರುವ ಚಿತ್ರಪಟ ನವಿಲು ಜೀವ ಸಹಿತವಾಗಿ ಹಾರಿ ಬಂದು ಗಿಲಿಕೆಯನ್ನು ಸೆಳೆದು ನುಂಗಿದ್ದು ಹೇಳಿದ್ದಾಳೆ. ಇದನ್ನು ಹೇಗಯ್ಯ ನಂಬದು? ನೀನೇ ಹೇಳಯ್ಯ. ಈಗಲೂ ಒಂದು ಕೆಲಸ ಮಾಡಯ್ಯ, ನಿನಗೆ ಸ್ವಲ್ಪ ಅವಕಾಶ ಕೊಡ್ತೀನಿ, ಗಿಲಿಕೆ ಪತ್ತೆ ಮಾಡಯ್ಯ. ಪ್ರಾಣೇಶ್ವರಿ, ಎಂತಹ ಕಷ್ಟಗಳೇ ಬಂದರೂ ಇಂತಹ ಪಾಪ ಕಾರ್ಯಕ್ಕೆ ಮನಸ್ಸು ಮಾಡಿ ನರಕ ಬಾಗಿನಿ ಆಗಲು ನಿನ್ನ ಮನಸ್ಸು ಹೇಗೆ ಬಂದಿತು? ಪ್ರಿಯಾ, ನಿನ್ನ ಮಾತುಗಳು ನನ್ನನ್ನು ಶೂಲದಂತೆ ಚುಚ್ಚುತ್ತಿರುವುದು. ಹಿಂದಿನಿಂದಲೂ ನನ್ನ ಮನಸ್ಸಿನ ಆಂತರ್ಯವೆಲ್ಲವನ್ನು ಅರಿತಿರುವ ನೀನು ಹೀಗೆ ನನ್ನನ್ನು ಬಿರಿ ನುಡಿಯಬಹುದೇ? ಶ್ರೀಹರಿಯ ಪಾದ ಸಾಕ್ಷಿಯಾಗಿಯೂ ಗಿಲಿಕೆಯನ್ನು ಕದಿಯಲಿಲ್ಲ, ಇದು ಸತ್ಯ. ಪ್ರಾಣೇಶ್ವರಿ, ಹಾಗಾದರೆ ಇಂತಹ ಸಂದಿಗ್ಧ ಕಾಲದಲ್ಲಿ ನಾವು ಎಷ್ಟೇ ನಿಜಾಂಶವನ್ನು ಹೇಳಿದರೂ ತಾನೇ ಇವರು ನಂಬುವರೇ? ಒಂದು ವೇಳೆ ನಮ್ಮ ಪೂರ್ವ ವೃತ್ತಾಂತವನ್ನೆಲ್ಲವನ್ನು ಇವರ ಮುಂದೆ ಬಹಿರಂಗಪಡಿಸಿ
ಈ ಚೋರತನದ ಅಪರಾಧವನ್ನು ಕೊನೆಗಾಣಿಸೋಣವೇ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಪರಮಾತ್ಮ ಶನಿದೇವ, ನಿನ್ನ ಕ್ರೂರ ದೃಷ್ಟಿಯಿಂದ ಮಾನಹಾನಿ ಅರ್ಥಹಾನಿ ಆದುದಲ್ಲದೆ ಈಗ ಈ ಕಾರಾಗೃಹದ ವಾಸವನ್ನು ಅನುಭವಿಸಬೇಕಾಗಿ ಮಾಡಲು ಈ ವಿಚಿತ್ರ ರೀತಿಯನ್ನು ಕಲ್ಪಿಸಿರುವೆ ಪರಮಾತ್ಮ. ಪ್ರಾಣೇಶ್ವರಿ, ನಮಗಿನ್ಯಾರು ಸಹಾಯಕರಿಲ್ಲ. ಇನ್ನು ಉಳಿದಿರುವುದು ಒಂದೇ, ಅದು ಸತ್ಯ. ಏನಯ್ಯ ಗಿರಿಕೆ ಬತ್ತೆ ಮಾಡಿದಾರಯ್ಯ? ಶೆಟ್ಟರೆ, ನನ್ನ ಹೆಂಡತಿಯು ಗಿಲಿಕೆಯನ್ನು ಖಂಡಿತವಾಗಿಯೂ ತೆಗೆದುಕೊಂಡಿಲ್ಲ. ಹಾಗಾದರೆ ನೀವು ಗಿಲಿಕೆಯನ್ನು ಕೊಡಾಗಿಲ್ಲ. ಇಲ್ಲವೋ ಚಾರಡಿ, ಸಾವುಕಾರ, ಅವರನ್ನು ಕಂಬಗೆ ಕಟ್ಟಿ ಚೆನ್ನಾಗಿ ಪ್ರಾರಿಸಿ ಅಪ್ಪಣೆ ಪ್ರಭು. ತಾನಾಗಿ ಬರುವುದು. ಈಗ ಎಲ್ಲಿಂದ ಬಂದಿದೆ ಗಿಲಿಕೆ? ಅವನನ್ನು ಬಂಧಿಸಿರಿ. ಕಳ್ಳತನ ಮಾಡಿದ ತಪ್ಪಿಗೆ 6 ದಿನ ರಂಗಸ್ಥಳಕ್ಕೆ ಕರೆದುಕೊಂಡು ಹೋಗಿ ತಕ್ಕ ಶಿಕ್ಷೆಯನ್ನು ಕೊಡಿಸೋಣ. ಅಪ್ಪಣೆ ಪ್ರಭು. ಏನು ತನ್ನ ಕುಮಾರ ಎಲ್ಲರೂ ಒಂದುಗೂಡಿ ತಾತ್ಕಾಲಿಕ ಶಾಂತಿಯಿಂದ ಜೀವನವನ್ನು ಸಾಗಿಸುವ ಚಿತ್ರ ಗೊಂಬೆಯ ಮೂಲಕ ಗಿಲಿಕೆಯನ್ನು ಅಪಹರಿಸಿ ಕಳ್ಳತನದ ಆರೋಪದಿಂದ ನರಳುತ್ತಿರುವ ಅವರ ಇರುವರನ್ನು ನಾಳೆ ದಿನವೇ ರಾಜಸ್ಥಾನಕ್ಕೆ ಕರೆದುಕೊಂಡು ಬರುವುದು. ಅಲ್ಲದೆ ಆ ಚಂದ್ರ ಆಸೆಯಣ್ಣನೇ ರಾಜನಾಗಿರುವುದರಿಂದ ಇವರನ್ನು ಬಗಿರಿ ಬಾಬರೆಂಬ ಮಮತೆಯಿಂದ ಇವರನ್ನು ಗುರುತಿಸಿ ಬಿಟ್ಟರು ಬಿಡಬಹುದು. ಆದ್ದರಿಂದ ಅಷ್ಟಕ್ಕೆ ಅವಕಾಶವಿಲ್ಲದಂತೆ ನಾರೊಬ್ಬ ಕವಡ ವಿಧಿಯ ವೇಷದಿಂದ ಆ ಸೂರ್ಯಸೇನ ರಾಜನಲ್ಲಿಗೆ ಹೋಗಿ ಉಭಯಾಂತರದಿಂದ ಆ ರಾಜ ಸಿಂಹಾಸನ ಗಮನಿಸಿಕೊಂಡು ಅಪರಾಧಿಗಳಾಗಿ ತರಲ್ಪಟ್ಟ ರಾಜ ದಂಪತಿಗಳು ಏಳುವರೆಗೂ ಶಿಕ್ಷೆಯನ್ನು ವಿಧಿಸಿ ದ್ರೋಹಿಗಳು ಅದರಲ್ಲಿ ಕೊರಗಿ ನನಗೆ ಸಾಯುವಂತೆ ಮಾಡುವ ಈ ಕಾರ್ಯವನ್ನು ಮಹಾಪ್ರಭು, ತಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಸಂತೋಷದಿಂದಿರುವರೆ ಅದನ್ನು ವಿವರಿಸು. ಮಹಾಪ್ರಭು ವಿಜ್ಞಾಪಿಸುವೆ.
ಮತ್ತೇನಪ್ಪ? ಬಹಳ ಸಂತೋಷವಾಯಿತು. ನಿನ್ನ ಪೀಡದಲ್ಲಿ ಮುಡಿಸು. ಸೈನ್ಯಾಧ್ಯಕ್ಷರೇ, ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿ ಇರುವುದು ಅದನ್ನು ವಿವರಿಸು. ಮಹಾರಾಜರ ಜ್ಞಾಪಿಸುವನು. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ದುಷ್ಟರಿಂದಾಗುವ ತೊಂದರೆಗಳನ್ನು ಪರಿಹರಿಸುತ್ತಾ ಮನರಾಜರು ಕೊಡತಕ್ಕ ಕಪ್ಪ ಕಾಣಿಕೆಗಳನ್ನು ಸಂದರ್ಪಿಸುತ್ತಾ ವೈರಿಗಳ ಗರ್ಭ ನಿರ್ಭೇದವಾಗುವಂತೆ ಮಾಡಿ ಸ್ವಾಮಿ ಕೆಲಸ ನಡೆಯುವಂತ ಮತ್ತೇನಪ್ಪಣೆ. ಬಹಳ ಸಂತೋಷ. ನಿನ್ನ ಮಹಾಪ್ರಭು, ದೇಶ ಭ್ರಷ್ಟನಾದ ನನ್ನ ಭಾವ ಸತ್ಯೂರತ ಮತ್ತು ನನ್ನ ತಂಗಿ ಚಂದ್ರಾಸಿ ಇವರುಗಳನ್ನು ಎಲ್ಲಿ ಹುಡುಕಿದರೂ ದೊರೆಯಲೇ ಇಲ್ಲವಲ್ಲ. ಇವರುಗಳ ಹಲವು ವೀಕೆಯಿಂದ ನನ್ನ ಮನಸ್ಸು ನೊಂದು ಹೋಗಿ ಎಂಡಿದವರ ಮುಖ ನೋಡುವನೆಂದು ನನ್ನ ಮನಸ್ಸು ಕಂದಿ ಹೋಗಿರುವುದಲ್ಲ. ಮಹಾರಾಜನೇ, ನಿನ್ನ ಆಜ್ಞೆಯಂತೆ ಹುಡುಕಲು ಹೋದ ಚಾರರು ಕೂಡ ಇಷ್ಟು ಕಾಲವಾದರೂ ಬಂದಂತೆ ಇಲ್ಲ. ಇದೇನು ವಿಪರೀತವು ಕಾಣದಾಗಿರುವುದಲ್ಲ. ಮಹಾರಾಜರ ಜಯವಾಗಲಿ. ಚಾರನೇ ಸಮಾಚಾರವೇನು? ಪ್ರಭು, ರಾಜ ಪುರೋಹಿತರಾದ ಪಶುಪಶಾಸ್ತ್ರಿಗಳು ಬಂದು ಯಾರೋ ಒಬ್ಬರು ಹಿತೇಶ್ವರವರು ಬಂದು ತಮ್ಮನ್ನು ಕಾಣಬೇಕೆಂದು ದ್ವಾರದಲ್ಲಿ ಕಾಯುವರು ಪ್ರಭು. ಒಳ್ಳೆಯದು. ಆ ಮಹಾತ್ಮರನ್ನು ರಾಜಮರಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು.
ಆಗಬಹುದು. ಪೂಜ್ಯರೇ, ತಮ್ಮ ಪಾದ ಧೂಳಿಯಿಂದ ನನ್ನ ಗೃಹವು ಪವಿತ್ರವಾಯಿತು, ಅಲ್ಲದೆ ನನ್ನ ಜನ್ಮ ಸಹ ಪವಿತ್ರವಾಯಿತು. ಆದರೆ ತಾವು ಯಾರು? ರಾಜರೇ, ನನ್ನ ನಿವಾಸವು ಶಕಟಾದ್ರಿ. ನಾನು ವೈರಾಗ್ಯವನ್ನು ವಹಿಸಿ ಸದಾ ಶಿವಕೇಶವರನ್ನು ಆರಾಧಿಸಿದ ನನಗೆ ವೈರಾಗ್ಯವು ಬೇಡವಾಗಿ ಸ್ವಲ್ಪ ಕಾಲ ಲೌಕಿಕ ವ್ಯವಹಾರಗಳನ್ನು ಮಾಡಬೇಕೆಂಬ ಕುತೂಹಲದಿಂದ ಬಂದಿರುವುದು. ಈ ನನ್ನ ಹೆಬ್ಬೈಕಿ ನಡೆಸಿಕೊಳ್ಳುವುದಾದರೆ ನಿನಗೆ ಬಹಳ ಪುಣ್ಯ ಬರುವುದು. ಮಹತ್ವರಿ, ಸ್ವಲ್ಪ ಹೊರೆ ಮಾಡಿಸ ಹೇಳಬೇಕು. ನಿಮ್ಮ ಮನಸ್ಸಿನ ಕೋರಿಕೆಯನ್ನು ತಾವು ಹೇಳಿ ಕೇಳಿದರು ಅದು ನಾನು ನಡೆಸಿಕೊಡಲು ಸದಾ ಸಿದ್ಧನಾಗಿರುವೆನು. ರಾಜರೇ, ನಿನ್ನ ಈ ಉದಾರವಾದ ಮನಸ್ಸಿನ ಸಂತೋಷವನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ನನ್ನ ಆನಂದಕ್ಕೆ ಪಾರವೇ ಇಲ್ಲ. ಆದರೆ ಹೇಳಿದ್ರು ಕೇಳು ರಾಜನೇ. ಪೂಜ್ಯರೇ, ಕೆಲವು ಕಾಲ ಮಾತ್ರ ನಿನ್ನ ಈ ರಾಜಮಾತ್ರವನ್ನು ನನ್ನ ಸ್ವಧೀನಪಡಿಸಬೇಕು. ಅಲ್ಲದೆ ನೀನೇ ನನ್ನ ಮಾತಿ ಪದವಿಯನ್ನು ವಹಿಸಿಕೊಂಡು ನನ್ನ ಆಜ್ಞೆಯನ್ನು ಪಾಲಿಸಬೇಕು. ಇಷ್ಟೇ ನನ್ನ ಆಶಯ. ಪೂಜ್ಯರೇ, ರಾಜ ನಿಮ್ಮ ಅಮೃತವಾಣಿಯಿಂದ ದೊರೆತಿದ್ದ ಕೈ ನನ್ನ ಜನ್ಮವು ಸಹ ಪುನೀತವಾಯಿತು. ಆದರೆ ಕೆಲವು ಕಾಲ ಮಾತ್ರವಲ್ಲ, ಸದಾ ನೀವೇ ಈ ರಾಜ್ಯವನ್ನು ಪರಿಪಾಲಿಸುತ್ತಾ ಪ್ರಜೆಗಳನ್ನು ನಮ್ಮನ್ನು ಆಶೀರ್ವಾದ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ತಥಾಸ್ತು ರಾಜರೇ, ನಿನ್ನ ಭಕ್ತಿ ಹುಟ್ಟಿದೆ. ಮಹಾರಾಣಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ಪ್ರಭು, ಈ ಪುರದ ಭಾರ್ಯವರ್ತಕನಾದ ಧನಪಾಲ ಶೆಟ್ಟಿಯು ತಮ್ಮನ್ನು ಕಾಣಬೇಕೆಂದು ದ್ವಾರದಲ್ಲಿ ಕಾದುವರು ಪ್ರಭು. ಒಳ್ಳೆಯದು. ಆ ಮಹಾತ್ಮರನ್ನು ರಾಜಮರಿಂದ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಪ್ರಭು. ಮಹಾರಾಜರು ಪದಾನಿಗೆ ಪದವೇದಿಗಳು. ರಾಜನೇ, ಧನಪಾಲ ಶೆಟ್ಟಿ, ಇಷ್ಟು ಕಾತ್ರದಿಂದ ಈ ನಮ್ಮ ರಾಜುಗೆ ದಯಮಾಡಿದ ವಿಚಾರವೇನು? ಪ್ರಭು, ನಿನ್ನೆ ದಿನ ನನ್ನ ಮಗುವಿನ ಹುಟ್ಟಿದಬ್ಬವನ್ನು ಮಾಡಬೇಕೆಂದು ಗೋಣಿಯನ್ನು ಬಿಸಲು ಈ ದಾಸಿಯನ್ನು ಮನೆಯ ಕೆಲಸವನ್ನು ಮಾಡಲು ನೇಮಿಸಿಕೊಂಡಿದ್ದನು. ಗೋಧಿಯನ್ನು ಬೇಸಲು ನೇಮಿಸಿ ಮಗುವಿನ ಕೈಗೆ ರತ್ನ ಖಚಿತವಾದ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಸ್ವಲ್ಪ ನೋಡಿಕೊಮ್ಮ ಅಂತೇಳಿ ಒಳಗಡೆ ಕೆಲಸನೆಲ್ಲ ಪೂರೈಸಿಕೊಂಡು ಬಂದು ಗಿಲಿಕೆಯನ್ನು ಕೇಳಿದರೆ ನೀವು ಗೋಡೆ ನೇತವಾಗಿರುವ ಚಿತ್ರಬಲ ನವಿಲು ಸಹಿತವಾಗಿ ಹಾರಿ ಬಂದು ಗಿಲಿಕೆಯನ್ನು ಸೆಳೆದು ಹೇಳಿದಳು. ನಾವು ಎಷ್ಟು ವಿನಯದಿಂದ ಕೇಳಿದರು ಸುಳ್ಳನ್ನೇ ಸಲ್ಲಿಸಿಬಿಟ್ಟಳು. ನಂತರ ಆ ದಾಸಿಯ ಗಂಡನನ್ನು ಕರೆಸಿ ಚೆನ್ನಾಗಿ ಸದನ ಮಾಡಿದಾಗ ಆ ದಾಸಿಯ ಗಂಡನಿಂದಲೇ ಕೆಳಕ್ಕೆ ಬೀಯಿತು. ಕೂಡಲೇ ಇವರನ್ನು ಬಂಧಿಸಿ ಕಳ್ಳತನ ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಯಾರಲ್ಲಿ? ಏನಪ್ಪಣ? ಆ ಚೋರ ದಂಪತಿಗಳನ್ನು ನಮ್ಮ ರಾಜಸ್ಥಾನಿಗೆ ಅಪ್ಪಣೆ ಪ್ರಭು. ಎಲ್ಲೋ ದಾಸಿ, ನಮ್ಮ ಧನಪಾಲ ಶೆಟ್ಟರು ಮಗುವಿನ ಕೈಗೆ ಆಡಲಿಕ್ಕೆ ಕೊಟ್ಟಿದ್ದ ಬಂಗಾರದ ಗಿಲಿಕೆಯನ್ನು ನೀನೇ ಬಾರಿಸಿಕೊಂಡು ತನ್ನ ಗಂಡನ ಕೈಗೆ ಕೊಟ್ಟಿದ್ದರೆಂದು ಹೇಳು. ಶೆಟ್ಟಿ ಸೇವಕರು ನಿನ್ನ ಗಂಡನ ಸೋಸಿದಾಗ ನಿನ್ನ ಗಂಡನ ಅಂಗಿಯಿಂದಲೇ ಆ ಗಿಲಿಕೆಯು ಕೆಳಕ್ಕೆ ಬಿದ್ದಿತೆಂದು ನಿಜವಾಗಿ ಹೇಳು.
ನಿನಗೆ ಉಚಿತವಾದ ಮರ್ಯಾದೆಯನ್ನು ಮಾಡಿ ಕಳಿಸುವೆನು. ನಿನ್ನ ಕೊನೆಯದಾದ ಉತ್ತರವೇನು? ಪ್ರಭು, ನಾನು ಕಣ್ಣಾರೆ ಕಂಡಂತೆ ಗೋಡೆಗೆ ನೇತುಹಾಕಿದ ಚಿತ್ರಪಟದ ನವಿಲು ಜೀವಸಹಿತವಾಗಿ ಹಾರಿ ಬಂದು ಮಗುವಿನ ಕೈಯಲ್ಲಿದ್ದ ಗಿಲಿಕೆಯನ್ನು ಸೆಳೆದು ನುಂಗಿ ಅದೇ ಚಿತ್ರಪಟದಲ್ಲಿ ಐಕ್ಯವಾಯಿತು. ಇದು ಸತ್ಯ. ಎಲೆ ದೇಶಗಲಿ, ಧನಪಾಲ ಶೆಟ್ಟಿಯ ಮಗುವಿನ ಕೈಗೆ ಆಡಲಿಕ್ಕೆ ಕೊಟ್ಟಿದ್ದ ಬಂಗಾರದ ಗಿಲಿಕೆ ನಿನ್ನ ಹೆಂಡತಿಯೇ ಅಪಾರಿಸಿ ನಿನ್ನ ಕೈ ಕೊಟ್ಟಿದಳೆಂದು ಶೆಟ್ಟಿಯ ಸೇವಕರು ನಿನ್ನನ್ನು ಸೋಸಿದಾಗ ನಿನ್ನ ಹಂಗಿನಿಂದಲೇ ಗಿಲಿಗೆ ಕೆಳಕ್ಕೆ ಬಿದ್ದಿತ್ತೆಂದು ನಿಜವಾಗಿ ಹೇಳಿಬಿಡು, ಸತ್ಯವಾಗಿ ಹೇಳುವೆಯಾ? ಪ್ರಭು, ಸತ್ಯವೆಂಬುದು ಜಗತ್ತಿನಲ್ಲಿ ಅತಿ ಪವಿತ್ರವಾದ ವಸ್ತು. ಸತ್ಯದಿಂದಲೇ ನೀವು ಜೀವಿಸುತ್ತಿರುವುದು. ಸತ್ಯಕ್ಕೆ ಜಯವಿದ್ದೇ ಇರುವುದೆಂಬುದನ್ನು ನಾನು ದೃಢವಾಗಿ ನಂಬಿರುವುದು. ಅದರಂತೆ ನನ್ನ ಹೆಂಡತಿಯು ನನ್ನ ಕೈಗೆ ಗಿಲಿಕೆಯನ್ನು ಬಚ್ಚಿಡಲು ಕೊಡಲೂ ಇಲ್ಲ. ಆ ಗಿಲಿಕೆಯನ್ನು ನನ್ನ ಅಂಗಿಯಲ್ಲಿ ಬಚ್ಚಿಡಲೂ ಇಲ್ಲ. ಆದರೆ ಸೇವಕರು ನನ್ನನ್ನು ಶೋಧಿಸಿದಾಗ ನನ್ನ ಅಂಗಿಯಿಂದಲೇ ಗಿಲಿಕೆಯು ಬಿದ್ದದ್ದು ನಿಜ. ಇದೆಲ್ಲವೂ ಆ ಶನಿದೇವನ ಪ್ರಭಾವ. ಇದೇ ಸತ್ಯ. ಉಳಿದದ್ದು ಪ್ರಭುಗಳ ಚಿತ್ತ. ಎಲೆ ಸಭಿಕರೇ, ದಂಪತಿಗಳಾದಿವರು ಹೇಳುವ ಮಾತನ್ನು ಸತ್ಯವೆಂದು ನಂಬುವಿರಾ? ಪ್ರಭು, ಚಿತ್ರದಲ್ಲಿನ ನಿರ್ಜೀವವಾದ ವಸ್ತುವು ಸಜೀವವಾಗಿ ಹಾರಿ ಬಂದು ಗಿಲಿಕೆಯನ್ನು ನುಂಗಿತೆಂದರೆ ಗಂಡಸು ಗರ್ಭವನ್ನು ಧರಿಸಿ ಮಗುವನ್ನು ಅಡೆದ ಗಾದೆಗೆ ಸರಿ ಹೋಲುವುದೇ ಹೊರತು ಇದನ್ನು ಯಾರೂ ನಂಬಲಾರರು. ಇವರೇ ಕಳ್ಳತನ ಮಾಡಿ ತಪ್ಪಿಸಿಕೊಳ್ಳಲು ಸುಳ್ಳು ನೆಪವನ್ನು ಕಲ್ಪಿಸಿಕೊಂಡು ಅಸತ್ಯವನ್ನು ನುಡಿಯುತ್ತಿರುವರು. ಪ್ರಭು, ಇದೇ ಸತ್ಯ. ಪ್ರಪಂಚದಲ್ಲಿ ಕಂಡುಕಳಿದಂತಹ ವಿಚಿತ್ರ ಪ್ರಶ್ನೆ. ಇವರು ಪಕ್ಕಾ ಕಳ್ಳರು. ಇವರಿಗೆ ಶಿಕ್ಷೆ ವಿಧಿಸಲೇಬೇಕು. ಎಲ್ಲವೋ ದಾಸಿ ಈಗಲೂ ತಪ್ಪಿಗೆ ಒಪ್ಪಿಕೊಂಡು ಕದ್ದ ಗಿಲಿಕೆಯನ್ನು ನನ್ನ ಗಂಡನ ಕೈ ಕೊಟ್ಟಿದೆ ಎಂದು ನಿಜವಾಗಿ ಹೇಳಿಬಿಡು. ನನಗೆ ಉಚಿತವಾದ ಮರ್ಯಾದೆಯನ್ನು ಮಾಡಿ ಕೈಯುವನು. ಇಲ್ಲವಾದಲ್ಲಿ ಕ್ರೂರವಾದ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಎಚ್ಚರ. ಪ್ರಭು, ಇಲ್ಲದ ತಪ್ಪುಗಳನ್ನು ಬಲಾತ್ಕಾರದಿಂದ ಹೊರಿಸುವುದು ರಾಜನೀತಿಯೂ ಅಲ್ಲ, ನ್ಯಾಯಬದ್ಧವೂ ಅಲ್ಲ. ಇದರಲ್ಲಿ ನನ್ನ ಶಿರಸ್ಸನ್ನು ಇಲ್ಲೇ ಆರಿಸಿ ಬಿಡುವೆನೆಂದರೂ ಒಂದಕ್ಷರ ಸುಳ್ಳನ್ನು ನುಡಿಯುವುದಿಲ್ಲ. ಇದರ ಮೇಲಿನ ಸತ್ಯ ಅಸತ್ಯಗಳನ್ನು ಪರಿಶೀಲನೆ ಮಾಡುವುದು ಪ್ರಭುಗಳ ಚಿತ್ತ. ನಾನು ನಿಸ್ಸಹಾಯಕಳು. ಯತೇಶ್ವರ, ದೇಶಿಕರಾದ ಇವರು ಕಳ್ಳತನದ ರುಚಿಯನ್ನು ಚೆನ್ನಾಗಿ ಬಲ್ಲವು. ಆದ್ದರಿಂದಲೇ ಕಳ್ಳತನವ ಇವರೆಲ್ಲ ಸ್ಥಿರಪಟ್ಟರು ಕಳ್ಳತನವನ್ನು ಮಾಡಲು ಒಂದು ಸಾಧಿಸುತ್ತಿರುವರಲ್ಲ. ಆಗಲಿ ಇಂದ ಒಂದು ಸಾರಿ ಎಚ್ಚರಿಸುವನು. ಎಲೆ ದೇಶಿಕರೇ, ನೀನು ತೊಟ್ಟಿರುವ ಹಂಗಿಂದಲೇ ಗಿಲಿಕೆ ಕೆಳಕ್ಕೆ ಬಿತ್ತೆಂದು ನೀನು ಹಾಕಿಕೊಂಡಿರುವಾಗ ಯಾವಾರ ದೃಷ್ಟಿಯಿಂದ ನೋಡಿದರೆ ಈ ಕಳ್ಳತನವು ಇಬ್ಬರ ಸಹಾಯದಿಂದಲೇ ಮಾಡಲಾಗಿದೆ. ಈಗಲೂ ಸಭಿಕರು ವಿದೇಹ ಪ್ರಶ್ನಿಸುತ್ತಿರುವರು. ಆದರೆ ತಪ್ಪನ್ನು ಒಪ್ಪಿಕೊಂಡು ನಾನು ಮಾಡಿರುವ ಅಪರಾಧಕ್ಕೆ ಪರಿಚಾತಪ ಪಟ್ಟು ಕ್ಷಮೆಯನ್ನು ಬೇಡಿದರೆ ಕಣಿತರಿಂದ ಕ್ಷಮಿಸುವುದು
ರಾಜಧರ್ಮ. ಆದ್ದರಿಂದ ನನ್ನ ಹೆಂಡತಿಯು ನನ್ನ ಕೈಗೆ ಗಿಲಿಕೆಯನ್ನು ಕೊಡಿದಳು. ಅದು ನನ್ನ ಬಟ್ಟೆಯಲ್ಲಿ ಬಚ್ಚಿಡುವುದನ್ನು ನಿಜವಾಗಿ ಹೇಳಿಬಿಡು. ನಿಮ್ಮನ್ನು ಮುನ್ನಿಸಿ ನಿಮಗೆ ಉಚಿತವಾದ ಮರ್ಯಾದೆಯನ್ನು ಮಾಡಿ ಕಳಿಸುವುದು. ಕೊನೆಯಾದ ನಿನ್ನ ಉತ್ತರವೇನು? ಪ್ರಭು, ಅಸತ್ಯವೆಂಬುದು ಜಗತ್ತಿನಲ್ಲಿ ಅತಿ ಪವಿತ್ರವಾದ ವಸ್ತು. ಅಸತ್ಯವನ್ನಾಡಿ ಬಹುಕಾಲ ಜೀವಿಸುವುದಕ್ಕಿಂತ ಅದು ಪ್ರಾಣವೇ ಹೋದರೂ ಅದು ದೈವಕ್ಕೆ ಪ್ರೀತಿಯಾದದ್ದು. ಅದರಂತೆ ಅಸತ್ಯವನ್ನಾಡಿ ನರಕ ಭಾಜಕನಾಗಿ ನರಳುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸು. ಈ ಭಾಗದಲ್ಲಿ ನನ್ನನ್ನು ನಿರ್ಬಂಧಿಸಬೇಡಿ, ನನ್ನನ್ನು ಕ್ಷಮಿಸಿ. ಈಗ ಸತ್ಯವು ಜಯಿಸಿತು, ಅವನ ಋಷಿ ಜಯಿಸಿದನು. ನನ್ನ ಶಪಥವು ನಿರರ್ಥಕವಾಗಿ ಆ ದೇವ ಸಭೆಯಲ್ಲಿ ನುಡಿದ ಆ ವಸಿಷ್ಠರ ಮಾತೆ ನಿಜವಾಗುವುದೆಂದು ಆ ಶರೀರವಾಳೆ ನುಡಿಯುತ್ತಿರುವುದು. ಆಗಲಿ ಆ ವಸಿಷ್ಠರ ಮಾತು ಹೇಗೆ ಈಡೇರುವುದು ನಾನು ನೋಡುವುದು. ಮಹಾಮಂತ್ರಿಯೇ, ಪೂಜ್ಯರೇ, ಕಂಡರು ಕಾಡಿನಿಂದ ಸುಳ್ಳನ್ನು ಹೇಳಿದ ಈ ದಾಸಿಯ ನಾಲಿಗೆಯನ್ನು ಕತ್ತರಿಸಿ, ಕಾಡಿನಿಂದ ಸುಳ್ಳನ್ನು ಹೇಳಿದ ಈ ದ್ರೋಹಿ 2 ಕಣ್ಣುಗಳನ್ನು ಕಿತ್ತು ಹಾಕುವುದು ಎಲ್ಲವೂ ಏನಿನ ಸ್ವಾಸ್ಥ್ಯದಿಂದಲೇ ನಡೆಯಬೇಕು. ಇದು ನನ್ನ ಕಟ್ಟಾಗ್ದೆ. ಅದು ನನ್ನ ಬಟ್ಟೆಯಲ್ಲಿ ಬಚ್ಚಿಡುವುದನ್ನು ನಿಜವಾಗಿ ಹೇಳಿಬಿಡು. ನಿಮ್ಮನ್ನು ಮುನ್ನಿಸಿ ನಿಮಗೆ ಉಚಿತವಾದ ಮರ್ಯಾದೆಯನ್ನು ಮಾಡಿ ಕಳಿಸುವುದು. ಕೊನೆಯಾದ ನಿನ್ನ ಉತ್ತರವೇನು? ಪ್ರಭು, ಅಸತ್ಯವೆಂಬುದು ಜಗತ್ತಿನಲ್ಲಿ ಅತಿ ಪವಿತ್ರವಾದ ವಸ್ತು. ಅಸತ್ಯವನ್ನಾಡಿ ಬಹುಕಾಲ ಜೀವಿಸುವುದಕ್ಕಿಂತ ಅದು ಪ್ರಾಣವೇ ಹೋದರೂ ಅದು ದೈವಕ್ಕೆ ಪ್ರೀತಿಯಾದದ್ದು. ಅದರಂತೆ ಅಸತ್ಯವನ್ನಾಡಿ ನರಕ ಭಾಜಕನಾಗಿ ನರಳುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸು. ಈ ಭಾಗದಲ್ಲಿ ನನ್ನನ್ನು ನಿರ್ಬಂಧಿಸಬೇಡಿ, ನನ್ನನ್ನು ಕ್ಷಮಿಸಿ. ಈಗ ಸತ್ಯವು ಜಯಿಸಿತು, ಅವನ ಋಷಿ ಜಯಿಸಿದನು. ನನ್ನ ಶಪಥವು ನಿರರ್ಥಕವಾಗಿ ಆ ದೇವ ಸಭೆಯಲ್ಲಿ ನುಡಿದ ಆ ವಸಿಷ್ಠರ ಮಾತೆ ನಿಜವಾಗುವುದೆಂದು ಆ ಶರೀರವಾಳೆ ನುಡಿಯುತ್ತಿರುವುದು. ಆಗಲಿ ಆ ವಸಿಷ್ಠರ ಮಾತು ಹೇಗೆ ಈಡೇರುವುದು ನಾನು ನೋಡುವುದು. ಮಹಾಮಂತ್ರಿಯೇ, ಪೂಜ್ಯರೇ, ಕಂಡರು ಕಾಡಿನಿಂದ ಸುಳ್ಳನ್ನು ಹೇಳಿದ ಈ ದಾಸಿಯ ನಾಲಿಗೆಯನ್ನು ಕತ್ತರಿಸಿ, ಕಾಡಿನಿಂದ ಸುಳ್ಳನ್ನು ಹೇಳಿದ ಈ ದ್ರೋಹಿ 2 ಕಣ್ಣುಗಳನ್ನು ಕಿತ್ತು ಹಾಕುವುದು ಎಲ್ಲವೂ ಏನಿನ ಸ್ವಾಸ್ಥ್ಯದಿಂದಲೇ ನಡೆಯಬೇಕು. ಇದು ನನ್ನ ಕಟ್ಟಾಗ್ದೆ. Thank you.
ಮಹಾಮಂತ್ರಿ ಪರಮಾತ್ಮ, ಯಾರಲ್ಲಿ ಏನಪ್ಪ ಈ ಜೋರ ದಂಪತಿಗಳನ್ನು ನಮ್ಮ ಪುರದಲ್ಲ ಹೇರಿಕೊಡುದು, ನಮ್ಮ ಪುರದ ಎಲೆಯನ್ನು ಆಡಿಸಿ ಆಚೆಗೆ ನೂಕಿ ಬನ್ನಿ. ಅಪ್ಪಣೆ ಪ್ರಭು.